ದುಷ್ಟ ವ್ಯಕ್ತಿಯ ಸಿಹಿ ಮಾತಿನ ಮೇಲೆ ನಾವು ಎಂದೂ ನಂಬಿಕೆಯನ್ನು ಇಡಬಾರದು. ಏಕೆಂದರೆ ಅವನು ತನ್ನ ಮೂಲ ಸ್ವಭಾವವನ್ನು ಎಂದು ಮರೆಯುವುದೇ ಇಲ್ಲ. ಹುಲಿ ತನ್ನ ಬೇಟೆಯನ್ನು ಎಂದು ಬಿಡುವುದೇ ಹಾಗೆ ಒಬ್ಬ ದುಷ್ಟ ವ್ಯಕ್ತಿಯ ಸಿಹಿ ಮಾತುಗಳನ್ನು ನಾವು ನಂಬಿದರೆ ಅದು ನಮ್ಮ ಅಂತ್ಯವೇ ಸರಿ. ಒಬ್ಬ ವ್ಯಕ್ತಿ ತನ್ನ ಕೆಲಸವನ್ನು ಸಾಧಿಸಿಕೊಳ್ಳಬೇಕೆಂದರೆ ಅವನ ಸ್ವಭಾವವನ್ನು ಮರೆಮಾಚಿ ಸಿಹಿಯಾದ ಮಾತುಗಳಲ್ಲಿ ಜನರನ್ನು ಮರಳು ಮಾಡುತ್ತಾನೆ. ಅವನ ಸ್ವಭಾವವನ್ನು ಅರಿಯದ ಜನರು ಅವನ ಸಿಹಿ ಮಾತಿಗೆ ಬೆರಗಾಗಿ ಅವನ ಕೆಲಸಕ್ಕೆ ಅನುಕೂಲವಾಗುತ್ತಾರೆ. ಅವನ ಕೆಲಸ ಮುಗಿದ ನಂತರ ಆ ವ್ಯಕ್ತಿ ತನ್ನ ಮೂಲ ಸ್ವಭಾವವನ್ನು ತೋರಿಸೇ ಬಿಡುತ್ತಾನೆ. ನಾವು ಯಾರಾದರನ್ನು ನಂಬಬೇಕಾದರೆ ಅವರನ್ನು ಪೂರ್ತಿ ಅರಿಯಬೇಕು, ನಂತರವಷ್ಟೇ ನಂಬಬೇಕು. ಕೇವಲ ಅವರ ಸಿಹಿ ಮಾತುಗಳನ್ನು ನಂಬಿ ಅವರ ಎಲ್ಲ ಕೆಲಸಕ್ಕೆ ನಾವು ಜೊತೆಯಾಗಿ ನಿಂತರೆ ಮತ್ತೊಂದು ದಿನ ನಾವು ಅದೇ ಕೆಲಸದಲ್ಲಿ ಮುಳ್ಳಾಗಿ ನಿಲ್ಲಲು ಸಾಧ್ಯವಾಗುತ್ತದೆ. ಎಷ್ಟೋ ವ್ಯಕ್ತಿಗಳು ತಮ್ಮ ಮೂಲ ಸ್ವಭಾವವನ್ನು ಮರೆಮಾಚಿ ತಮ್ಮ ಕೆಲಸ ಸಾಧನೆಗೋಸ್ಕರ ಸಿಹಿ ಮಾತಿನ ಬಲೆಯನ್ನೇ ಎಣೆಯುತ್ತಾರೆ. ಎಷ್ಟೋ ಹೆಣ್ಣು ಮಕ್ಕಳು ಈ ರೀತಿಯ ಮಾತುಗಳಿಗೆ ಮರಳಾಗಿ ತಮ್ಮ ಸರ್ವಸ್ವವನ್ನು ಕಳೆದುಕೊಳ್ಳುತ್ತಾರೆ. ಒಂದು ದಿನ ಅವರು ಇದರ ಅರಿವಾಗುವ ಮುಂಚೆ ತಮ್ಮ ಜೀವನದಲ್ಲಿ ಎಲ್ಲವನ್ನು ಕಳೆದುಕೊಂಡಿರುತ್ತಾರೆ. ಹಾಗೂ ಕೊನೆಗೆ ಒಂದು ದಿನ ಆ ವ್ಯಕ್ತಿಯ ಸ್ವಭಾವ ಅರಿತಾಗ ನಾನು ನಂಬಬಾರದಿತ್ತು ಎಂದು ಅಂದುಕೊಳ್ಳುತ್ತಾರೆ. ಒಬ್ಬ ವ್ಯಕ್ತಿಯನ್ನು ನಂಬುವ ಮುಂಚೆ ನಾವು ಅವನ ವ್ಯಕ್ತಿತ್ವವನ್ನು ಅರಿಯಬೇಕು. ವ್ಯಕ್ತಿತ್ವವನ್ನು ಅರಿಯದೆ ಆ ವ್ಯಕ್ತಿಯನ್ನು ನಂಬಿ ನಮ್ಮ ಸರ್ವಸ್ವವನ್ನು ಕಳೆದುಕೊಂಡ ನಂತರ ಆ ವ್ಯಕ್ತಿ ಅರಿವಾದರೆ ಏನು ಪ್ರಯೋಜನ? ಇದಕ್ಕೊಂದು ಉದಾಹರಣೆ ಎಂದರೆ ಒಬ್ಬ ಮುಗ್ಧ ಹುಡುಗಿ. ಜೀವನವೆಂದರೆ ಏನು ಎಂದು ತಿಳಿಯದ ಆ ಹುಡುಗಿ ಜೀವನದಲ್ಲಿ ಏನಾದರೂ ಒಂದು ಸಾಧಿಸಬೇಕು ಎಂದು ಹಂಬಲದಲ್ಲಿ ಇದ್ದಾಳೆ. ಆದರೆ ಅವಳಿಗೆ ಬಂದ ಒಂದು ಮಧುರವಾದ ಸ್ನೇಹ ಅವಳ ದಿಕ್ಕನ್ನೇ ಬದಲಾಯಿಸಿತು. ಆ ವ್ಯಕ್ತಿ ಎಷ್ಟು ಸಿಹಿಯಾದ ಮಾತುಗಳನ್ನು ಆಡುತ್ತಿದ್ದಾನೆ ಎಂದರೆ, ನಿನ್ನ ಜೀವನದಲ್ಲಿ ನಿನ್ನ ಸಾಧನೆಗೆ ನಾನು ಮೈಲುಗಲ್ಲಾಗುತ್ತೇನೆ, ನಿನ್ನ ಜೀವನದ ಪ್ರತಿಯೊಂದು ಸಾಧನೆಗೂ ನಾನು ಬೆಂಬಲವಾಗಿ ನಿಲ್ಲುತ್ತೇನೆ ಎಂದು ನೂರಾರು ಆಶ್ವಾಸನೆಗಳನ್ನು ನೀಡುವುದರ ಜೊತೆಗೆ ಅವಳಲ್ಲಿ ಇಲ್ಲದ ನಂಬಿಕೆಗಳನ್ನು ಮೂಡಿಸುತ್ತಾನೆ. ಅವಳ ಸಿಹಿ ಮಾತುಗಳನ್ನು ನಂಬಿದ ಆ ಹುಡುಗಿ ಅವನನ್ನು ಪೂರ್ತಿಯಾಗಿ ನಂಬುತ್ತಾಳೆ ಹಾಗೂ ಪ್ರೀತಿಯ ಬಲೆಯಲ್ಲೂ ಕೂಡ ಬೀಳುತ್ತಾಳೆ. ಆದರೆ ಅವನಿಗೆ ಬೇಕಾಗಿರುವುದು ಅವಳ ಪ್ರೀತಿಯ ಮಾತಲ್ಲ, ಅವಳಿಂದ ಪಡೆಯುವ ಕೇವಲ ಸುಖ ಮಾತ್ರ. ಅದನ್ನು ಪಡೆದ ನಂತರ ಆ ವ್ಯಕ್ತಿ ತನ್ನ ಸ್ವಭಾವವನ್ನೇ ಬದಲಾಯಿಸುತ್ತಾನೆ, ತನ್ನ ಕ್ರೂರತೆಯನ್ನು ತೋರಿಸುತ್ತಾನೆ. ಅವಳ ಬೆನ್ನೆಲುಬಾಗಿ ನಿಲ್ಲುತ್ತೇನೆ ಎಂದು ಆ ವ್ಯಕ್ತಿ ಹೇಳಿದ ಮಾತು ಇಂದು ಸುಳ್ಳಾಗಿದೆ. ಆ ಸುಳ್ಳು ಇಂದು ಆ ಜೀವನದ ಹೆಣ್ಣಿಗೆ ನುಂಗಲಾಗದ ತುತ್ತಾಗಿದೆ. ಅವಳು ಇಂದು ಅಂದುಕೊಳ್ಳುತ್ತಾರೆ, ಎಂದೂ ಬಂದ ಆ ವ್ಯಕ್ತಿಯನ್ನು ನಾನು ಅರಿಯದೆ ಹೇಗೆ ಅವನನ್ನು ನಂಬಿದೆ, ಅವನ ಬಗ್ಗೆ ತಿಳಿಯದೆ ಹೇಗೆ ನನ್ನ ಸರ್ವಸ್ವವನ್ನು ನೀಡಿದೆ. ಇಂದು ನನಗೆ ಅರಿವಾಗಿದೆ ಅವನ ಬಗ್ಗೆ, ಆದರೆ ಪ್ರಯೋಜನವೇನಿದೆ? ಎಲ್ಲ ಕಾಲ ಮೀರಿ ಹೋಗಿದೆ. ಇಂದು ನಾನು ಚೇತರಿಸಿಕೊಳ್ಳಲೇ ಸಮಯ ಬೇಕಾಗಿದೆ, ಇನ್ನು ಸಾಧನೆಯ ದಾರಿಯಲ್ಲಿದೆ ಎಂದು ಯೋಚಿಸುತ್ತಾಳೆ. ಆದರೆ ಅವಳು ದಟ್ಟ ನಿರ್ಧಾರವನ್ನು ಮಾಡುತ್ತಾಳೆ. ಜೀವನದಲ್ಲಿ ಈ ರೀತಿಯ ಅನುಭವಗಳು ತುಂಬ ಮುಖ್ಯ. ಮುಂದೆ ನಾವು ಮೋಸ ಹೋಗುವುದನ್ನು ತಡೆಯಬಹುದು, ಆದರೆ ಇಂದು ಮೋಸ ಹೋಗಿರುವುದರ ಬಗ್ಗೆ ಚಿಂತಿಸುವುದರಲ್ಲಿ ಪ್ರಯೋಜನವಿಲ್ಲ. ನಾನು ಒಂದು ಮಾತನ್ನು ಹೇಳುವುದೇನೆಂದರೆ, ನೀವು ಯಾರಾದರೂ ನಂಬಬೇಕಾದರೆ ಒಮ್ಮೆ ಅವರ ಬಗ್ಗೆ ಆಲೋಚಿಸಿ, ಅವರ ಬಗ್ಗೆ ಪೂರ್ಣವಾಗಿ ತಿಳಿದುಕೊಳ್ಳಿ. ಕೇವಲ ಒಂದೆರಡು ದಿನಗಳಲ್ಲೇ ಅವರನ್ನು ತಿಳಿದಿದ್ದೇನೆ ಎನ್ನುವ ನಂಬಿಕೆಯಲ್ಲಿ ಅವರಲ್ಲಿ ನೀವು ಒಂದಾಗಬೇಡಿ. ಅದು ನಿಮ್ಮ ಜೀವನಕ್ಕೆ ಮುಳ್ಳಾಗುತ್ತದೆ. ಏನನ್ನೋ ಸಾಧಿಸಬೇಕು ಎಂದು ಹೋಗುವ ನೀವು ನಿಮ್ಮ ಸಾಧನೆಯಲ್ಲೇ ಒಂದು ಮುಳ್ಳಾಗಿ ಹೋಗುತ್ತೀರಿ. ಯಾರದು ತಿಳಿಯದ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಅಕಸ್ಮಾತ್ ಆಗಮನವಾಗಿದ್ದಾನೆ ಎಂದರೆ ಅವನು ನಿಮ್ಮಿಂದ ಏನನ್ನೂ ಬಯಸುತ್ತಾನೆಯೇ ಹೊರತು ನಿಮ್ಮ ಬೆನ್ನೆಲುಬಾಗಿ ನಿಲ್ಲಲು ಎಂದಿಗೂ ಅವನು ಬರುವುದಿಲ್ಲ. ಅವನು ನಿಮ್ಮ ಜೊತೆಯಲ್ಲೂ ಕೂಡ ನಿಲ್ಲುವುದಿಲ್ಲ, ಏಕೆಂದರೆ ಅವನಿಗೆ ನಿಮ್ಮ ಕಷ್ಟ ಸುಖ ಹಾಗೂ ಸಂತೋಷದ ಅರಿವೇ ಇರುವುದಿಲ್ಲ. ಅವನು ಆ ಕ್ಷಣದಲ್ಲಿ ಮಾತ್ರ ನಿಮ್ಮನ್ನು ನಂಬಿರುತ್ತಾನೆ, ಆ ಕ್ಷಣದಲ್ಲಿ ಮಾತ್ರ ನಿಮ್ಮನ್ನು ಉಪಯೋಗಿಸಿಕೊಂಡು ನಾಟಕದ ಬಳಿಯಲ್ಲಿ ಬೆಳೆಯುತ್ತಿರುತ್ತಾನೆ. ಆದರೆ ನೀವು ಅದಕ್ಕೆ ಮರಳಾಗಿ ಹೋದರೆ ಒಂದು ದಿನ ನೀವು ನಿಮ್ಮ ಜೀವನದ ಅತ್ಯಂತ ಕಹಿ ದಿನಗಳನ್ನು ನೆನಪು ಮಾಡಿಕೊಳ್ಳುವ ಪರಿಸ್ಥಿತಿ ಬರಬಹುದು. ಜೀವನದಲ್ಲಿ ನಂಬಬೇಕು, ಆದರೆ ನಂಬಿಕೆ ನಿಮಗೆ ಇರಲಾಗಬಾರದು. ಒಬ್ಬ ದುಷ್ಟ ವ್ಯಕ್ತಿಯ ಸ್ವಭಾವ ಎಷ್ಟರ ಮಟ್ಟಿಗೆ ಬದಲಾಯಿಸಿಕೊಳ್ಳುತ್ತಾನೆ ಎಂದರೆ, ನನ್ನ ಕಾರ್ಯ ಸಾಧನೆಗೆ ಅವನು ತನ್ನನ್ನು ತಾನೇ ದೇವರೆಂದು ಇತರರನ್ನು ನಂಬಿಸುತ್ತಾನೆ. ತನ್ನಿಂದ ಯಾರಿಗೂ ಮೋಸವಾಗುವುದಿಲ್ಲ, ಯಾರಿಗೂ ಮೋಸ ಮಾಡೇ ಇಲ್ಲ ಎಂದು ಎಲ್ಲರಲ್ಲಿಯೂ ಹೇಳಿಕೊಂಡು ಓಡಾಡುತ್ತಾನೆ.
ಆದರೆ ನಿಮಗೆ ತಿಳಿದಿದೆಯೇ, ಅವನು ಎಂದಿಗೂ ಮೋಸಗಾರನು. ಅವನ ಮೂಲ ಸ್ವಭಾವ ಎಂದಿಗೂ ಬದಲಾಗಲು ಸಾಧ್ಯವಿಲ್ಲ. ಒಂದು ಹುಲಿ ತಾನು ಸಸ್ಯಾಹಾರಿ, ಮಾಂಸವನ್ನು ತಿನ್ನುವುದೇ ಇಲ್ಲ, ನಿನ್ನನ್ನು ಬೇಟೆಯಾಡುವುದೇ ಇಲ್ಲ ಎಂದು ನಂಬಿಸಿದರೆ ನೀವು ಹುಲಿಯ ಬೋನಿಗೆ ಹೋಗಲು ಸಾಧ್ಯವೇ? ನಿಮ್ಮನ್ನು ಎಷ್ಟೇ ನಂಬಿಸಿದರೂ ನಿಮಗೆ ಆ ಹುಲಿಯ ಬೋನಿಗೆ ಹೋಗುವ ಸಾಹಸ ನೀವು ಮಾಡುವುದಿಲ್ಲ. ಏಕೆಂದರೆ ನಿಮಗೆ ತಿಳಿದಿರುತ್ತದೆ ಅದರ ಮೂಲ ಸ್ವಭಾವ ಅಹಿಂಸೆ ಹಾಗೂ ಮಾಂಸದ ರುಚಿ ನೋಡುವಷ್ಟೇ ಎಂದು. ಈ ರೀತಿ ತಿಳಿದಿರುವ ನೀವು ಮನುಷ್ಯರಲ್ಲಿ ಏಕೆ ನಂಬುತ್ತೀರಿ? ಮನುಷ್ಯರಲ್ಲಿ ಕ್ರೂರರಿದ್ದಾರೆ, ಮೃಗಗಳಿದ್ದಾರೆ. ಮೃಗದ ಮುಖವಾಡ ಮುಚ್ಚಿಕೊಂಡು ದೇವತರ ಮುಖವನ್ನು ತೋರಿಸುವ ಮುಖಾಂತರ ತಮ್ಮ ಕಾರ್ಯವನ್ನು ಸಾಧನೆ ಮಾಡಿಕೊಳ್ಳುತ್ತಾರೆ. ಜೀವನದಲ್ಲಿ ನಂಬುವುದು ತಪ್ಪಲ್ಲ, ಆದರೆ ಸರಿಯಾದ ವ್ಯಕ್ತಿಯನ್ನು ನಂಬದಿರುವುದು ತಪ್ಪು. ಈ ರೀತಿ ನಂಬುವುದರಿಂದ ನಿಮ್ಮ ಜೀವನ ಹೇಗಾಗುತ್ತದೆ ಎಂದರೆ ನುಂಗಲಾರದ ತುಪ್ಪದಂತಾಗುತ್ತದೆ. ಇತ್ತ ಉಗಿಯಲೂ ಆಗುವುದಿಲ್ಲ, ಅತ್ತ ನುಂಗಲೂ ಆಗುವುದಿಲ್ಲ. ನುಂಗಿದರೆ ಗಂಟು ಸುಡುತ್ತದೆ, ಉಗಿದರೆ ವ್ಯರ್ಥವಾಗುತ್ತದೆ. ನಿಮ್ಮ ಜೀವನ ಹಾಗೆ ಮಾಡಿಕೊಳ್ಳಬಾರದೆಂದರೆ ಯಾವುದೇ ವ್ಯಕ್ತಿಯನ್ನು ನಂಬುವ ಮುಂಚೆ ಯೋಚಿಸಿ. ಸರ್ವಜ್ಞನ ಈ ಮಾತುಗಳು ಎಷ್ಟು ಅರ್ಥಪೂರ್ಣವಾಗಿದೆ ಎಂದರೆ, ಜೀವನದ ಪೂರ್ಣ ಸತ್ಯವನ್ನು ಕೇವಲ 4 ಸಾಲುಗಳಲ್ಲಿ ಪೂರ್ಣವಾಗಿ ವಿವರಿಸಿದ್ದಾರೆ. ಈ ಕಲಿಯುಗದಲ್ಲಿ ಈ ಮಾತು ಎಷ್ಟರ ಮಟ್ಟಿಗೆ ಸಾಧ್ಯವಾಗಿದೆ ಎಂದರೆ, ಸಮಯ ಸಾಧಕರೇ ಇರುವ ಈ ಪ್ರಪಂಚದಲ್ಲಿ ಸಾಧನೆ ದಾರಿ ತುಂಬ ಕಷ್ಟವಾಗಿದೆ.